ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಗುರುವಾರದ ವ್ಲಾಗು. ಹಾಯ್, ಗುಡ್ ಮಾರ್ನಿಂಗ್. ಈಗ ಪೂಜೆ ಎಲ್ಲ ಆಯಿತು. ಇವತ್ತು ಭೀಮನ ಅಮಾವಾಸ್ಯೆ ಅಂತ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಪೂಜೆ ಎಲ್ಲ ಆಯಿತು. ಏನಿದು ರೆಡಿಯಾಗಿ ಹೊರಡಬೇಕು. ತಿಂಡಿನೂ ಕೂಡ ತಿಂದಿಲ್ಲ. ಪೂಜೆ ಎಲ್ಲ ಆಯಿತು. ಈಗ ಒಂದು ನಿಮಿಷ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಈ ಥರ ಪೂಜೆ ಎಲ್ಲ ಮಾಡಿದೆ. ಮತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಾಲೆಲ್ಲ ಕಾಸಬೇಕು. ಎಲ್ಲ ಕ್ಲೀನ್ ಆಯಿತು. ಇದಕ್ಕೆ ಕವರ್ ಹಾಕಬೇಕು, ಚೇಂಜ್ ಮಾಡಿದ್ದೀನಿ. ರಂಗೋಲಿ ಹಾಕಿದ್ದೀನಿ. ಪೂಜೆ ಎಲ್ಲ ಆಯಿತು. ಈಗ 11:15. ಇವಾಗ ಬೇಗ ರೆಡಿಯಾಗಿ ಹೋಗಬೇಕು. ನೋಡಿ, ಎಲ್ಲ ಕೂಡ ಸ್ವಲ್ಪ ಹಿಂದೆ ಮುಂದೆ ಹೋಯ್ತು ಅಷ್ಟೇ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸಂಜೆ ಓಕೆ, ಒಂದು ನಿಮಿಷ. ಈಗ ರೆಡಿಯಾಗಿದ್ದೀನಿ. ಆಟೋ ಬಂದಿಲ್ಲ. ರೆಡಿ ಆಗಿದ್ದೀನಿ, ಹೋಗ್ಬೇಕು, ಹೊರಡಬೇಕು. ಕಾಲೇ 11:45 ಆಗಿದೆ. ಬಟ್ ಇವತ್ತು 2 ಕ್ಲಾಸಸ್ ತಗೊಳ್ತಿರಲ್ಲ, ತುಂಬ ಲೇಟೇ ಆಯಿತು. ಇವತ್ತು ಭೀಮನ ಅಮಾವಾಸ್ಯೆ ಬೇರೆ ಅಲ್ಲ, ಅದಕ್ಕೋಸ್ಕರ ಕೆಳಗಡೆ ಹೋಗೋಣ. ಜಸ್ಟ್ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ, ಹೋಗೋದಷ್ಟೇ. ಡೈಲಿ ಬ್ಲಾಗಲ್ಲಿ ಇನ್ನೇನು ತೋರಿಸೋದು. ನಾನು ಕ್ಲಾಸ್ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಲೆಟ್ ಮಿ ಸಿ, ನೋಡೋಣ. ಸ್ಯಾರಿ ಡ್ರಾಪಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೋತೀನಿ. ಅದನ್ನು ಆ್ಯಕ್ಚುಲಿ ಮೊನ್ನೆ ಪ್ರಾಕ್ಟೀಸ್ ಮಾಡಿದ್ದು, ಇವತ್ತು ಮಾಡಿಲ್ಲ. ಮಾಡಬೇಕಾದ್ರೆ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಬಟ್ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ಪರವಾಗಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀನಿ. ಬ್ಲಾಗ್ ಬೇರೆ ಆಗ್ತಾಯಿಲ್ಲ. ಸೊ ಎಲ್ಲ ಕನ್ಸಿಸ್ಟೆನ್ಸಿನೇ ಇಲ್ದಂಗೆ ಹೋಗ್ತಾಯಿದೆ. ಸೊ ಬಿ ಕನ್ಸಿಸ್ಟೆಂಟ್ ಆಗಿರಬೇಕೆಲ್ಲ. ಪ್ರಾಕ್ಟೀಸ್ ಮಾಡಿದ್ದೀನಿ, ನಿನ್ನೆ ಮಾಡಿಲ್ಲ. ಮೊನ್ನೆ ಒಂದು 3 ಸ್ಯಾರೀಸ್ ಮಾಡಿದ್ದು. ಈಗ ಒಂದು ಮಾಡಬೇಕು. ಹಾಯ್, ಈಗಾಗಲೇ 10 ಗಂಟೆ ಆಗಿದೆ. ನಂದು ಎಲ್ಲ ಕ್ಲಾಸಸ್ ಮುಗಿಸಿ ಅದು ಒಂದೆರಡು ಪಿಕ್ ಹಾಕ್ತೀನಿ ಪ್ರಾಕ್ಟೀಸ್ ಮಾಡಿರೋದು. ಏನು ಗೊತ್ತಾ, ಪ್ರಾಕ್ಟೀಸ್ ಅಂದರೆ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ 7:45 ಈಗ ಅಡುಗೆ ಮಾಡಿದ್ದೀನಿ. ಜಸ್ಟ್ ದೀಪ ಹಚ್ಚಿದ್ದೆ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ನಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆ ಪೂಜೆ ಮಾಡೋ ಅಷ್ಟೊತ್ತಿಗೆ 11:15 ಆಯಿತು. ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ತೊಳೆದು ತಿಂಡಿಗೆ ಮಾಡೋ ಅಷ್ಟೊತ್ತಿಗೆ ಮತ್ತು ಹೋಗಿ ರೆಸ್ಟೇ ಇಲ್ಲ. ಮತ್ತು ಆಟೋದಲ್ಲಿ ಹೋಗಿದ್ದು 12 ಗಂಟೆ ಅಷ್ಟೊತ್ತಿಗೆ. ಮತ್ತು 12 ಗಂಟೆಯಿಂದ 6:30ವರೆಗೂ ಪ್ರಾಕ್ಟೀಸ್ ಮಾಡಿದ್ದು. ಮತ್ತು ಇಲ್ಲಿ ಬಂದು 7:15 ಆಗಿತ್ತು, ಟ್ರಾಫಿಕ್ ಇತ್ತಲ್ಲ. ಸೊ ಈಗ ಇವತ್ತು ಭೀಮನ ಅಮಾವಾಸ್ಯೆ ಬೇರೆ. ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ ಪೂಜೆ. ಇವಾಗ ಲೇಟು, ಬರ್ತಿರೋದೇ 10:30. ಟೈಮ್ ಕಾಣಿಸ್ತಿದೆಯಾ? ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸ್ಕಿನ್ ಕೇರ್ ಬೇರೆ ಮಾಡ್ಕೋಬೇಕು. ಮತ್ತೆ ಸಿಗ್ತೀನಿ. ಅವತ್ತು ಭೀಮನ ಅಮಾವಾಸ್ಯೆ ಆಗಿದ್ದರಿಂದ ಇದೊಂದು ಕ್ಲಿಪ್ಪಿಂಗ್ ಅಷ್ಟೇ. ನಾನು ಪೂಜೆ ಮಾಡಿದ್ದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಗಂಟೆ ಅಷ್ಟೇ ಕ್ಲಿಪ್ಪಿಂಗ್, ಮತ್ತೇನೇನಿಲ್ಲ. ಮತ್ತು ಸಂಜೆ ದೀಪ ಹಚ್ಚಿದ್ದೆ. ನಾನು ಬೆಳಗ್ಗೆ ಮಾಡಿದ್ರೆ ಅಷ್ಟೇ, ಬೆಳಗ್ಗೆ ಅಥವಾ ಸಂಜೆ ಮಾಡ್ತೀನಿ. ಮತ್ತು ಇದು ಏನು ಫ್ರೈಡ್ ರೈಸ್ ಹಾಕಿದ್ದೀನಿ. ಬಟ್ ಸುಮ್ಮನೆ ಒಂದು ರ್ಯಾಂಡಮಾಗಿ ತೋರಿಸೋಣ ಅಂತ. ನಾನು ಅನ್ನ ಮಾಡಿದ್ನಲ್ಲ, ಅದರಲ್ಲೇ ತೊಗೊಳ್ತಾ ಇದ್ದೀನಿ, ತೆಗೆದುಬಿಟ್ಟು. ಅಷ್ಟು ತರಕಾರಿನೆಲ್ಲ ಚಿಕ್ಕದಾಗಿ ಹಚ್ಕೋಬೇಕು. ಆ್ಯಕ್ಚುಲಿ ನಾವು
ಎಲೆಕೋಸು ಇದ್ದರೆ ಕೂಡ ಹಾಕ್ಬೋದು. ಅದನ್ನು ನೀಟಾಗಿ ಉದ್ದುದ್ದವಾಗಿ ಹಚ್ಕೊಂಡು ಹಾಕೊಂಡ್ರೆ ಫ್ರೈಡ್ ರೈಸಿಗೆ ಚೆನ್ನಾಗಿರುತ್ತೆ. ನಾಲ್ಕರಿಂದ ಐದು ಚಮಚ ಅಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಆಗಿತ್ತು. ಸ್ವಲ್ಪ ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಕೋಬೇಕಾಯ್ತು. ಸೊ ತುಂಬ ಅರ್ಜೆಂಟ್ ಇದರಿಂದ ಅಂತೆ ಅವತ್ತು ಸ್ವಲ್ಪ ವಾರ ಮತ್ತು ಭೀಮನ ಅಮಾವಾಸ್ಯೆ ಇದ್ರಿಂದ ಅರ್ಜೆಂಟಿಗೆ ಯಾವ್ದು ಮಾಡೋಣ ಅಂತ ಯೋಚನೆ ಮಾಡಿದಾಗ ಇದನ್ನು ಮಾಡಿದೆ, ಫ್ರೈಡ್ ರೈಸ್ ಥರ ಅಷ್ಟೆ. ಸೊ ನೋಡಿ, ಎಣ್ಣೆ ಕಾಯ್ತಾ ಇದೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಹಚ್ಕೋಬೋದು ಅಥವಾ ಕುಟ್ಟು ಹಾಕೋಬೋದು. ಚಿಕ್ಕದಾಗಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಅಥವಾ ಕುಟ್ಟಿ ಕೂಡ ಹಾಕೋಬೋದು. ಸೊ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು 3 ಈರುಳ್ಳಿ ತೊಗೊಂಡಿದ್ದೆ. ಅದನ್ನು ಉದ್ದಕ್ಕೆ ಚಿಕ್ಕ ಕಟ್ ಮಾಡಿದ್ದೆ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ನೀವು ಹುರ್ಕೋಬೇಕು. ಸೊ ಹಸಿ ವಾಸನೆ ಹೋದ್ಮೇಲೆ ನಾನು ಇಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಬಟ್ ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ದೆ. ಬಟ್ ಇಲ್ಲಿ ನಾನು ಸ್ಪೀಡ್ ಜಾಸ್ತಿ ಮಾಡಿರೋದಕ್ಕೆ ಹಂಗೆ ಕಾಣಿಸುತ್ತೆ. ಆಮೇಲಿಂದ ಕ್ಯಾರೆಟು ಮತ್ತು ಸ್ವಲ್ಪ ಬಟಾಣಿ ಇತ್ತು, ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಮತ್ತು ಬಟಾಣಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಮೊಳಕೆ ಬಂದಿದೆ. ಆಲ್ಮೋಸ್ಟ್ ಒಂದು 4-5 ಡೇಸ್ ಆಗಿತ್ತಲ್ಲ, ಅದಕ್ಕೋಸ್ಕರ ಸುಲಿದಿಟ್ಟು ಸ್ವಲ್ಪ ಜಾಸ್ತಿನೇ ಸುಲಿದಿಟ್ಟಿದ್ದಕ್ಕೆ ಸ್ವಲ್ಪನೇ ತಿಂಡಿಗೆ ಯೂಸ್ ಮಾಡ್ತಾ ಇದ್ದಿದ್ದಕ್ಕೆ ಆ ಥರ ಆಗಿದೆ. ಸೊ ನೀಟಾಗಿ ಎಣ್ಣೆಲೆ ನಾವು ಫ್ರೈ ಮಾಡ್ಕೋಬೇಕು. ಬೇಕಾದ್ರೆ ನೀವು ಲಾಸ್ಟಲ್ಲಿ ಎಣ್ಣೆಲಿ ಹಾಕಿದ್ಮೇಲೆ ಸ್ವಲ್ಪ ಹಸಿದು ಕೂಡ ಹಾಕೋತಾರೆ, ಹಸಿದು ಕ್ಯಾರೆಟ್ ಮತ್ತು ಹಸಿ ಹುಳ್ಳಿಕಾಯಿನೂ. ಸೊ ನಿಮ್ಗೆ ಇಷ್ಟ ಇದ್ದರೆ ಹಸಿ ತಿನ್ನೋದಕ್ಕೆ, ಸೊ ಅದು ಕೂಡ ನೀವು ಹೊರ್ಗಡೆ ತಿಂದಾಗ ಗೊತ್ತಾಗುತ್ತೆ, ಅದು ಹಸಿದೇ ಸಿಗುತ್ತೆ ಒಂದೊಂದ್ಸಲಿ. ಸೊ ಆ ಥರ ಕೂಡ ಹಾಕೋಬೋದು. ಅವ್ರು ಅಷ್ಟೊಂದು ಫ್ರೈ ಮಾಡಿರೋದಿಲ್ಲ, ಲೈಕ್ ಹಾಫ್ ಬಾಯ್ಲ್ಡ್ ಥರ ಮಾಡಿರ್ತಾರೆ ಅಷ್ಟೇ. ಒಂದ್ಸಲಿ ಕೈ ಆಡಿಸ್ಕೊತಾ ಇರಬೇಕು. ನೋಡಿ, ಸಿಹಿವರೆಗೂ ಬಿಡ್ಬಾರ್ದು. ಇದು ತಳ ದಪ್ಪ ಇರೋದ್ರಿಂದ ಕುಕ್ಕರ್ದು ಅಷ್ಟೊಂದು ಇದೆಲ್ಲ ಆಗೋದಿಲ್ಲ. ಅದು ನೀಟಾಗಿ ಫ್ರೈ ಆಗಬೇಕು. ಅದು ನೀಟಾಗಿ ಫ್ರೈ ಆದಮೇಲೆ ನಾವು ಅನ್ನ ಮುಂಚೆಲ್ಲ ಮಾಡಿಟ್ಕೊಂಡಿರಬೇಕು, ಬಟ್ ಬಿಡಿ ಬಿಡಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೀಟಾಗೆಲ್ಲ ಫ್ರೈ ಆದಮೇಲೆ ನಾವು
ನಾನು ಬೆಂದಿದೆಯಲ್ವ ಅಂತ ನೋಡಿಕೊಂಡೆ. ಒಂದು ಸ್ವಲ್ಪ ಎಣ್ಣೆಲೇ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಒಂದು ಸ್ವಲ್ಪ ಜಾಸ್ತಿ ಅನ್ನಿಸುತ್ತೆ. ಆ್ಯಕ್ಚುಲಿ ಅಷ್ಟೊಂದೇನು ಜಾಸ್ತಿ ಇಲ್ಲ, ಬಟ್ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಬಟ್ ಚೆನ್ನಾಗಿತ್ತು. ಅದಾದಮೇಲೆ ತರಕಾರಿ ಎಲ್ಲ ಬೆಂದಿದ್ದಾದಮೇಲೆ ನಾನು ಅನ್ನ ಹಾಕ್ಕೊಂಡೆ. ಸೊ ಅನ್ನ ಹಾಕ್ಕೊಂಡು ಎಲ್ಲ ತಿರುಗಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಲಾಸ್ಟಲ್ಲಿ ಹಾಕ್ಕೊಂಡೆ. ಈಗ ಗರಂ ಮಸಾಲ ಮತ್ತು ಸ್ವಲ್ಪ ನಾನು ಇಲ್ಲಿ ಚಿಲ್ಲಿನೂ ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು, ಬಟ್ ತಿನ್ಬೇಕಾದ್ರೆ ಸಿಗುತ್ತೆ ಅಂತೇಳಿ ನಾನು ಸ್ವಲ್ಪ ಸೋಯಾ ಸಾಸು, ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಹಾಕ್ಕೊಳ್ತೀನಿ. ಇನ್ನೂ ಸ್ವಲ್ಪ ಹುಳಿ ಅನ್ನಿಸ್ತಾ ಇತ್ತು. ಸ್ವಲ್ಪ ಸೋಯಾ ಸಾಸ್ ಜಾಸ್ತಿ ಹಾಕ್ಕೊಂಡೆ, ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಇಷ್ಟು ಫ್ರೈಡ್ ರೈಸ್ ರೆಸಿಪಿ. ಸೊ ಇದು ಶುಕ್ರವಾರದ್ದು ಒಂದು 2-3 ದಿವಸದ್ದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಎಲ್ಲ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಶುಕ್ರವಾರ ಇದು ವ್ಲಾಗು. ಇದೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದೆ, ಕ್ಲೀನ್ ಮಾಡಿದ್ದೆ. ಒಂದು ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆನೇ ನಮ್ಮ ಚೆರಿ ಬಂದಳು. ಅವಳು ಓಡಾಡ್ತಾನೆ ಇರ್ತಾಳೆ, ಅಲ್ಲೋ ಇಲ್ಲೋ ಆ ಕಡೆ ಈ ಕಡೆ. ಸೊ ಕ್ಲಾಸೆಲ್ಲ ಅಟೆಂಡ್ ಮಾಡಿದ್ದಾದಮೇಲೆ ಅಲ್ಲಿ ಟ್ರೈನ್ ಹೋಗ್ತಾಯಿತ್ತು. ಆ ರೈಲ್ವೆ ಟ್ರ್ಯಾಕ್ ಇದೆ, ಮತ್ತು ಈ ಕಡೆ ಇದೊಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೆ. ಶುಕ್ರವಾರ ಹೋಗಿ ಸ್ಯಾರಿ ಡ್ರಾಪಿಂಗ್ ಹೇಳ್ಕೊಟ್ರು. ಅಂದರೆ ಪ್ರಿಲ್ಸ್ ಅಂದರೆ ಸೆರಗು ಯಾವ ಥರ ಪಿನ್ ಮಾಡೋದು ಅಂತ ಫುಲ್ ಸ್ಯಾರಿ ಹೇಳ್ಕೊಟ್ಟಿಲ್ಲ. ಸೊ ಇಬ್ರಿಗೆ ಜೊತೆಗೆ ತಗೊಳ್ಳೋಣ ಅಂತ, ಅಂದರೆ ಅಡ್ವಾನ್ಸ್ ಮೇಕಪ್ ಇನ್ನೊಂದು ದಿವಸ ತೊಗೊಳ್ತೀನಿ ಅಂತ. ಅದು ಬೇರೆ ನಾನು ಅವತ್ತು MG ರೋಡ್ಗೆ ಹೋಗ್ಬೇಕಾಯ್ತು. ಅದಕ್ಕೋಸ್ಕರ MG ರೋಡಿಗೆ ಬೇರೆ ಎಲ್ಲ ಹೋಗ್ಬೇಕಾಯ್ತಲ್ಲ, ಅದಕ್ಕೋಸ್ಕರ ಬೇಗ ಬಂದೆ. ಆಲ್ಮೋಸ್ಟ್ ನಾನು ಹೋಗಿದ್ದೆ 10:30 ಆಗಿತ್ತು. 2 ಸ್ಯಾರಿ ಡ್ರಾಪಿಂಗ್ ಮಾಡಿ ಮತ್ತು ವಾಪಸ್ ಬಂದೆ. ಪ್ರಿಲ್ಸ್ ಸೆರಗಷ್ಟೇ ಪಿನ್ ಮಾಡೋದು ಕಲಿತು, ಅಂದರೆ ಚಿಕ್ಕದಾಗೆ ಬ್ರೈಡ್ಸ್ಗೆ ಯಾವ ಥರ ಮಾಡೋದು ಅಂತ. ಸೊ ಇದೆಲ್ಲ ಫಿನಿಕ್ಸ್ ಮಾಲ್ ಆಪೋಸಿಟ್ ಅವ್ರದ್ದು ಕ್ಲಾಸಸ್ ಅದೇ ಅವ್ರ ಮನೆ ಹತ್ರ ಕ್ಲಾಸಸ್ ತಗೊಳ್ತಾರೆ. ಮತ್ತು ರಾಮಮೂರ್ತಿ ನಗರದಲ್ಲೂ ಕೂಡ ಒಂದಿದೆ. ಸೊ ನೋಡ್ಬೋದು.
ಗುಡ್ ಈವ್ನಿಂಗ್. ನೋಡಿ, ಇವತ್ತು ನಂದು ಅಡ್ವಾನ್ಸ್ ಮೇಕಪ್ ಪ್ರಾಕ್ಟೀಸು ಈ ಥರ ಇದೆ. ಹಂಗೆ ಮೇಕಪ್ ಮಾಡ್ಕೊಂಡೆ ಬಂದಿದ್ದೀನಿ ನೋಡಿ. ಈ ಥರ ಟ್ರೈ ಮಾಡಿದ್ದೀನಿ. ನನ್ನ ಮೇಲೆ ನಾನೇ ಮೇಕಪ್ ಮಾಡ್ಕೊಂಡಿರೋದು. ಮಳೆ ಬೇರೆ ಬಂತು, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ನನ್ನ ಸ್ಕಿನ್ ಟೋನಿಗೂ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಐಬ್ರೋ ಶೇಪ್ ನೋಡಿ. ಈಗ ನನ್ನ ಕಣ್ಣು ದೊಡ್ಡ ಕಾಣಿಸಿದೆ ಮೇಕಪ್ ಹಾಕಿರೋದಕ್ಕೆ. ಇನ್ನೂ ಐಲೈನರು ಮಸ್ಕರ ಎಲ್ಲ ಹಾಕ್ಕೊಂಡಿಲ್ಲ. ಇದನ್ನು ಮಾಡೋದಕ್ಕೆ ನನಗೆ ಆ್ಯಕ್ಚುಲಿ ಪೋರ್ಸ್ ಎಲ್ಲ ಇದೆಯಲ್ಲ, ತುಂಬ ಟೈಮ್ ತೊಗೊಂಡೆ. ಹೇಗೆ ಕಾಣಿಸ್ತಿದೆ ಹೇಳಿ? ಫೇಸ್ ಮೇಕಪ್ ಅಷ್ಟೇ, ಇಲ್ಲೆಲ್ಲ ಮಾಡಿಲ್ಲ. ಅಷ್ಟೊಂದು ಇದಕ್ಕೂ ಡಿಫ್ರೆನ್ಸ್ ಇದೆ, ಬಟ್ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಸೊ 12:30 ಹೋಗಿ ಸ್ಟಾರ್ಟ್ ಮಾಡಿದ್ದು. ಈಗ 4:45 ಮುಗೀತು, ಅಂದರೆ ಥಿಯರಿ ಎಲ್ಲನ. ಸೊ ನಿಮ್ಗೊಂದ್ಸಲಿ ತೋರ್ಸೋಣ ಅಂತ ಐ ಮೇಕಪ್ ಪ್ರಾಕ್ಟೀಸ್ ಮಾಡಿರೋದು ಹಾಕ್ತೀನಿ. ಸೊ ಇದೆಲ್ಲ ಐಬ್ರೋ ಶೇಪ್ ನಾನೇ ಮಾಡ್ಕೊಂಡಿರೋದು. ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು. ಬೆಟರ್. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಓಕೆ, ನನ್ನ ಐ ಮೇಕಪ್ ಹೇಗಿದೆ ಅಂತ ಹೇಳಿ. ಇದು ಐ ಮೇಕಪ್ ಕಟ್ ಕ್ರೀಸ್ ಐಸ್ ಅಂತ. ಇದು ಕೂಡ ಪಿಂಕ್ ಥೀಮಲ್ಲಿ ಮಾಡಿರೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.